ನಿವೇಶನ ರಹಿತ ಬಡವರಿಗೆ ನಿವೇಶನ ಮಂಜೂರು ಮಾಡುವಂತೆ ಶ್ರೀನಿವಾಸ ಸಂದ್ರ ಗ್ರಾಮ ಪಂಚಾಯಿತಿ ಎದುರು ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ. ಶ್ರೀನಿವಾಸ ಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಕಡು ಬಡವರಿಗೆ ನಿವೇಶನ ನೀಡುವಂತೆ ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿಯಿಂದ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಎದುರು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಕೆಜು ಕ್ಷೇತ್ರದ ಎಲ್ಲಾ ಪಂಚಾಯಿತಿಗಳಲ್ಲಿ ಆಂದೋಲನ ಕೈಗೊಂಡಿರುವ ದಲಿತ ಸಂಘರ್ಷ ಸಮಿತಿಯು ಇಂದು ಶ್ರೀನಿವಾಸ ಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಾಗವನ್ನ ಗುರುತಿಸಿ ನಿವೇಶನ ಮಂಜೂರು ಮಾಡುವಂತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಪತ್ರದ ಜೊತೆಗೆ ನಿವೇಶನಕ್ಕಾಗಿ ಅರ್ಜಿಗಳನ್ನ ನೀಡುವ ಮೂಲಕ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳ ಗಮನವನ್ನ ಸೆಳೆಯಲಾಯಿತು. ಈ ವೇಳೆ ಸ್ಥಳಕ್ಕೆ ತಡವಾಗಿ ಆಗಮಿಸಿದ ಪಿಡಿಒ ವಿರುದ್ಧ ದಲಿತ ಮುಖಂಡರು ಕಿಡಿಕಾರಿದರು. ನಂತರ ಮನವಿ ಪತ್ರ ಮತ್ತು ಅರ್ಜಿಗಳನ್ನ ಸ್ವೀಕರಿಸಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆಯನ್ನ ಪಡೆದು ಮುಂದಿನ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ರಾಮಪ್ಪ, ಮಹಿಳಾ ಸಂಘಟನಾ ಸಂಚಾಲಕಿ ಯಲ್ಲಮ್ಮ, ಖಜಾಂಚಿ ರಾಮಚಂದ್ರ, ಕಾರ್ಮಿಕ ಸಂಚಾಲಕ ಸುಬ್ಬು, ಕಲಾ ಸಂಚಾಲಕ ರವಿಚಂದ್ರ, ಗಾಯತ್ರಿ, ರಾಧಮ್ಮ, ಅಮೃತ, ಸುಮಾ, ಅಲ್ವೇಲಮ್ಮ, ಕಲ್ಪನಾ, ದಲಿತ ಮುಖಂಡರಾದ ಸುಬ್ರಾಯಪ್ಪ, ಶಿವಮೂರ್ತಿ, ಕಾರ್ತಿಕ್, ಸುಬ್ರಹ್ಮಣಿ ಸೇರಿದಂತೆ ಇತರೆ ಪದಾಧಿಕಾರಿಗಳು ಹಾಗೂ ನಾಗರಿಕರು ಇದ್ದರು. ಮಹಿಳಾ ಒಕ್ಕೂಟ ಹೋರಾಟಕ್ಕೆ ಬರಲೇಬೇಕು 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 ಖಾಲಿ ನಿವೇಶನ ರೈತರಿಗೆ ಮತ್ತು ಸೂರಿಲ್ಲದವರಿಗೆ ಫಲಾನುಭವಿಗಳಿಗೆ ನಾವು ಕೆಜಿಎಫ್ ತಾಲೂಕಿನಲ್ಲಿ ನಿರಂತರ ಹೋರಾಟವನ್ನು ಗ್ರಾಮ ಪಂಚಾಯತ್ ಮುಂದೆ ದೈನ್ಯವನ್ನು ಹಾಕಿಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸುಮಾರು ಶನಿವಾರದಿಂದನೇ ಕೂಡ ನಮ್ಮ ಪಿಡಿಒವರಿಗೆ ನಾವು ಈ ಥರ ಮನವಿಯನ್ನು ಕೊಡ್ತಾ ಇದ್ದೀವಿ ಅಂತ ನಾವು ಆವಾಗಲೇ ನಾವು ಮನವಿಯನ್ನು ನಾವು ಅವರಿಗೆ ಮುಟ್ಟಿಸಿದ್ವಿ. ಆದರೂ ಕೂಡ ನಮ್ಮ ಪಿಡಿಒ ಅವರು ಬೇಜವಾಬ್ದಾರಿಯಿಂದ ಸುಮಾರು ಇವತ್ತು 2 ಗಂಟೆ ಆಗಿದೆ, ನಮ್ಮ ಕಾರ್ಯಕರ್ತರು ಊಟ ಇಲ್ಲದಿರೋ ಕೂಡ ನಾವು ಇಲ್ಲಿ ಕಾಯ್ಕೊಂಡಿದ್ದೀವಿ. ಇದನ್ನ ಗಣನೆ ಮಾಡ್ತಾ ಇದ್ದೀವಿ. ಯಾವುದೇ ಪಿಡಿಒ ಗ್ರಾಮ ಪಂಚಾಯತಿಗಳಲ್ಲಿ ಒಬ್ಬ ದಲಿತರು ಒಂದು ಅವನ್ನ ಕೊಡುವುದಂತ ಅವರಿಗೆ ಒಂದು ಬೇಜವಾಬ್ದಾರಿ ವ್ಯವಸ್ಥೆ. ಇವ್ರು ಏನು ಮಾಡ್ಕೊತಾರೆ, ಅವ್ರ ಕೈಲಿ ಏನಾಗುತ್ತೆ, ಸಂಘಟನೆ ಅವ್ರ ಕೈಲಿ ಏನಾಗುತ್ತೆ ಅಂತೇಳಿ ನಾವು ಮುಂದೆ ಏನು ಮಾಡ್ತೀವಿ ಅಂತ ತೋರಿಸ್ತೀವಿ ನಾವು. ಆದರೆ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಸುಮಾರು 2 ಗಂಟೆ ಆಗಿದೆ, ನಾವು ಇಲ್ಲಿ ಕೂತ್ಕೊಂಡು ಮಹಿಳೆಯರು ಸುಮಾರು ಬೆಳಗ್ಗೆ ನಮ್ಮ ಜೊತೆಲಿ ಬಂದವರು. ಪಾಪ ಅವ್ರು ಊಟ ಇಲ್ಲ, ನಮ್ಗೆ ಯಾರು ಊಟ ಕೊಡಲ್ಲ ಸಮೀಲಿ. ನಾವು ಗೌರ್ಮೆಂಟ್ ಆಫೀಸರ್ಸ್ ಅಲ್ಲ, ನಾವು ಸ್ವಯಂ ಪ್ರೇರಿತವಾಗಿ ನಾವು ಸಮಾಜಕ್ಕೋಸ್ಕರ ನಾವು ಏನು ಬಡವರಿಗೆ ನಿರ್ಗತಿರಿಗೋಸ್ಕರ ಹೋರಾಟ ಮಾಡುವಂಥ ನಾವು ಮಾಡ್ತಂಥವರು. ನಾವು ಯಾರು ಕೈಯಲ್ಲಿ ನಾವ್ಯಾರು ದುಡ್ಡು ಕೊಟ್ಟು ನಮ್ಮನ್ನು ಹೋರಾಟ ಮಾಡಿಸಲ್ಲ. ನಮ್ಮ ಸೋಷಿಯಲ್ ವರ್ಕ್ನವುದು ನಮ್ಮ ಸ್ವಂತವಾಗಿ ನಮ್ಮ ಯಾರಿಗೂ ನಮ್ಮ ಬಡವರು ಇದ್ದಾರೆ, ಶೋಷಿತ ವರ್ಗದವರು ಎಲ್ಲ ಸಮುದಾಯಗಳಲ್ಲಿ ಬಡವರು ಇರ್ತಾರೆ, ಅಂಥವ್ರಿಗೆ ನಿರಂತರವಾಗಿ ನಾವು ಹೋರಾಟ ಮಾಡೋಂಥ ನಮ್ಮ ಸಂಘಟನೆಗಳು. ಯಾವ ರಾಜಕಾರಣಿಗಳಿಗೂ ಕೂಡ ಯಾವ ಅಧಿಕಾರಿಗಳು ಕೂಡ ನಾವು ಯಾವತ್ತೂ ಕೂಡ ನಾವು ಯಾವುದಕ್ಕೆ ಇದು ಮಾಡಲ್ಲ. ನಮ್ಮ ಹೋರಾಟ ಬಡವರಿಗೋಸ್ಕರ, ದಲಿತರಿಗೋಸ್ಕರ, ಎಲ್ಲ ಜಾತಿಗಳ ಬಡವರಿಗೋಸ್ಕರ ನಮ್ಮ ಹೋರಾಟ ಇವತ್ತು. ಆದರೂ ಕೂಡ ಇವತ್ತು ಬೇಜವಾಬ್ದಾರಿ ವಹಿಸಿದ್ದಾರೆ. ಮುಂದಿನ ದಿನದಲ್ಲಿ ಅವರು ಅದನ್ನು ತಿದ್ದುಕೋಬೇಕಂತೇಳಿ ಅವರನ್ನು ಕೇಳ್ತಾ ಇದ್ದೀನಿ. ಆದರೆ ಇವತ್ತೇನು ಶ್ರೀನಿವಾಸ ಸಂದ್ರ ಗ್ರಾಮ ಪಂಚಾಯತಿನಲ್ಲಿ ಏನು ಇವತ್ತು ಸೈಡ್ಲೆಸ್ ಅಂದರೆ ಖಾಲಿ ನಿವೇಶನ ರೈತರಿಗೆ ಸುಮಾರು ಎಲ್ಲ ಪಂಚಾಯತಿಗಳು ಕೂಡ ನಾವು ಮನವಿಯನ್ನು ಕೊಡುತ್ತಾ ಇವತ್ತು ಬಂದಿದ್ದೀವಿ. ಶ್ರೀನಿವಾಸ ಸಂದ್ರ ಪಂಚಾಯತಿಯಲ್ಲಿ ಕೂಡ ಇವತ್ತು ಮನವಿಯನ್ನು ಕೊಟ್ಟು ಕೊಡುವ ಮುಖಾಂತರ ನಮ್ಮ ಫಲಾನುಭವಿಗಳು ಕೂಡ ಅರ್ಜಿಗಳು ಕೂಡ ಕೊಡ್ತಾ ಇದ್ದಾರೆ. ಈ ಅರ್ಜಿಗಳನ್ನು ಕೆಲವು ಪಂಚಾಯತಿಗಳಲ್ಲಿ ತಿರಸ್ಕರಿಸ್ತಾ ಇದ್ದಾರೆ. ಆ ತಿರಸ್ಕರಣದ ಮುಖಾಂತರ ಅವ್ರಿಗೆ ಏನು ನಾವು ಉತ್ತರ ಕೊಡ್ತೀವಿ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ನಾವು ಪ್ರಕ್ರಿಯೆಯನ್ನು ಕೊಡೋದು ಮುಂದೆ ಇದೆ. ಆದರೆ ಮಾನ್ಯ ನಿವಾರಣಾ ಅಧಿಕಾರಿಗಳು ಕೂಡ ನಾವು ಮೊದಲೇ ಒಂದು ಮನವಿ ಕೊಟ್ಟಿದ್ವಿ, ಅವ್ರಿಗೆ ಕೂಡ ಒಂದು ಎಚ್ಚರಿಕೆಯನ್ನು ಮಾತ್ರ ಗಂಟೆ ಕೊಡ್ತಾ ಇದ್ದೀನಿ. ಇದುವರೆಗೂ ಕೂಡ ಎಲ್ಲ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಶಿಫಾರಸು ಮಾಡಿಲ್ಲ. ಅವರು ಕೂಡ ಬೇಜವಾಬ್ದಾರಿಯನ್ನು ವಹಿಸ್ತಾ ಇದ್ದಾರೆ. ನಿರಂತರವಾಗಿ ನಾವು ಬಟ್ಟೆಗಳನ್ನು ಬಿಚ್ಚಿ ನಮ್ಮ ದೈನನ್ನು ನಿರಂತರ ಹೋರಾಟವನ್ನು ಹಮ್ಮಿಕೊಳ್ಳುವಂಥ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ವಿ. ಇವತ್ತು ಪಿಡಿಒಗಳಿಗೆ ಹೇಳ್ತಾ ಇದ್ದೀನಿ, ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಕೂಡ ಸುಮಾರು ಜನಗುಣ ಅನುಗುಣವಾಗಿ 3 ರಿಂದ 5 ಎಕರೆವನ್ನು ಭೂಮಿಯನ್ನು ಗುಡಿಸ್ಕೊಡ್ಬೇಕು. ಫಲಾನುಭವಿಗಳಿಗೆ ಗುರುತಿಸಿ ಅವ್ರ ಸೈಡ್ಗಳನ್ನು ಕೊಡಬೇಕು. ಅಂಥ ಫಲಾನುಭವಿಗಳಿಗೆ ಒಂದು ಮನೆಯಲ್ಲಿ 3 ಜನ 4 ಜನ ಅಣ್ಣ ತಮ್ಮಂದಿರ್ತಾರೆ, ಅವ್ರಿಗೆ ಮುಳುಗೋ ಕೂಡ ಜಾಗ ಇಲ್ಲ. ಮಳೆ ಬಂದರೆ ಬೇರೆ ಒಂದು ಬಾಡಿಗೆ ಮನೆಗಳಿರ್ತಾರೆ. ಇಂಥ ವ್ಯವಸ್ಥೆಯಲ್ಲಿರುವಂಥ ನಮ್ಮ ವ್ಯವಸ್ಥೆ ಆಗಿದೆ. ಈ ಆಳುವಂಥ ಸರ್ಕಾರಿಗಳು ಕೂಡ ಕಣ್ಣಿಲ್ಲ. ಇವತ್ತು ಮೊನ್ನೆ ಶಾಸಕರು ಕೂಡ ಒಂದು ಮನವಿ ಮಾಡ್ತಾ ಇದ್ದೀವಿ. ಈ ಕ್ಷೇತ್ರದಲ್ಲಿ ಒಬ್ಬ ಮೀಸಲಾತಿಯಲ್ಲಿ
ಗೆದ್ದು ಬಂದಂಥ ಮಾನ್ಯ ಶಾಸಕರು ದಯವಿಟ್ಟು ಇದ್ರ ಬಗ್ಗೆ ಕಾಳಜಿ ವಹಿಸಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಒಂದು 3 ಎಕರೆಯಿಂದ 4 ಎಕರೆ ಒಂದು ಜಮೀನನ್ನು ಗುರುತಿಸ್ಕೊಡ್ಬೇಕು. ಮೊನ್ನೆ ತಹಸೀಲ್ದಾರ್ ಅವರಿಗೆ ಏನು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅವರು ಒಂದು ಸಭೆ ಮಾಡಿ ರೆಜುಲೇಷನ್ ಮಾಡಿ ಮೇಲಧಿಕಾರಿಗಳು ಶಿಫಾರಸು ಮಾಡಬೇಕು. ಮಾಡಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟವನ್ನು ನಂಬ್ಕೊಳ್ತಾ ಇದ್ದೀವಿ. ಮಾನ್ಯ ದಂಡಾಧಿಕಾರಿಗಳ ಕಚೇರಿ ಮುಂದೆ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಧರಣಿಯನ್ನು ಮಾಡುವಂಥ ಮುಖಾಂತರವನ್ನು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಫಲಾನುಭವಿ ನಾವು ಹೇಳ್ತಾ ಇದ್ದೀವಿ. ಈಗ ಎಲ್ಲ ಇನ್ನೊಂದು ಸುಮಾರು 10 ಗ್ರಾಮ ಪಂಚಾಯತಿಗಳು ಮಾಡ್ತೀವಿ, ಇನ್ನೂ 5-6 ಗ್ರಾಮ ಪಂಚಾಯತಿಗಳಿದೆ. ಮುಂದಿನ ದಿನಗಳಲ್ಲೂ ಕೂಡ ನಾವು ಈ ಜಾಥವನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನಮ್ಮ ಶಕ್ತಿ ಮೀರಿ ಹೋರಾಟವನ್ನು ಮಾಡ್ಕೊಂಡು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಹಾಗೆ ಇಲ್ಲಿ ಬಂದಿರೋಂಥ ಮಹಿಳಾ ಸಂಘಟನಾ ಸಂಚಾಲಕರಾದಂಥ ನಮ್ಮ ಲಕ್ಷ್ಮಮ್ಮನವರಾಗಿರ್ಬೋದು, ನಮ್ಮ ಅಮೃತಪ್ಪನವರು, ರಾಧಮ್ಮನವರು, ಅಲ್ವೇಲಮ್ಮನವರು, ನಮ್ಮ ಕಲಾ ಸಂಚಾಲಕರಾದಂಥ ರಾಮಚಂದ್ರಣ್ಣವರು, ರವಿಚಂದ್ರಣ್ಣವರು, ನಮ್ಮ ಹಿರಿಯ ಮುಖಂಡರಾದಂಥ ಸುಬ್ರಹ್ಮಣ್ಯನವರು ಮತ್ತು ಕಲ್ಪನಾಕ್ನವರು, ಗಾಯತ್ರಿ ಅವರು, ಹಾಗೆ ನಮ್ಮ ಹಿಂದೆ ಇರುವಂಥ ಈ ಊರಿನ ಬೇರೆ ಊರಿಗಳಿಂದ ಬರೆದಂಥ ಎಲ್ಲ ಅಕ್ಕ ತಂಗಿರು ಕೂಡ ನಾನು ಈ ಎಲ್ಲರೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಮತ್ತು ನಮ್ಮ ಈ ಅವಕಾಶವನ್ನು ಕೊಟ್ಟಿದ್ದಂಥ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಜೈ ಭೀಮ್. ಹಾಗೆ ಇನ್ನೂ ಮಾತಾಡೋರು ಇದ್ದಾರೆ. ಜೈ ಭೀಮ್. 2 ಗಂಟೆವರೆಗೂ ಕಾದಿದ್ದೀವಿ. ಏನು ಅದ್ರ ಬಗ್ಗೆ ಅವ್ರಿಗೆ ಚಿಂತನೆ ಇಲ್ಲ. ಯಾರೋ ಬಂದಿದ್ದಾರೆ ಬಿಡ್ರಿ, ಏನು ಸಂಘಟನೆ ಅಂದ್ರೆ ಅವ್ರಿಗೆ ಏನು ಜವಾಬ್ದಾರಿನೇ ಇಲ್ಲ. ಅದು ಏನಕ್ಕೆ ಬಂದಿದ್ದೀವಿ, ನಾವೇನು ದುಡ್ಡು ತಗೊಂತೀವ? ಜನಗಳಿಗೆ ಅನುಕೂಲಕ್ಕಂತಾನೆ ಬರ್ತಾ ಇರೋದು. ಅದನ್ನ ಜವಾಬ್ದಾರಿಯಲ್ಲಿ ಕೆಲಸ ಮಾಡಿಕೊಡ್ಬೇಕು ಅಂತ ನಮ್ಮ ಎಲ್ಲ ಪದಾಧಿಕಾರಿಗಳು ಇದ್ರ ಬಗ್ಗೆ ನಾವು ಎಚ್ಚೆತ್ಕೊಳ್ತೀವಿ. ಮುಂದಿನ ಕ್ರಮ ನಾವು ಪಂಚಾಯತಿಗಳಲ್ಲೆಲ್ಲ ತಾಲೂಕು ಆಫೀಸಲ್ಲಿ ಕೂಡ ಧರಣಿ ಮಾಡೋಕ್ಕೆ ನಾವೆಲ್ಲ ರೆಡಿ ಇದ್ದೀವಿ. ಅದು ಜವಾಬ್ದಾರಿಯಿಂದನೇ ಮಾಡ್ತೀವಿ. ಮುದ್ದೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವರಿಗೆ, ಸರ್ಕಾರಕ್ಕೆ. ಮತ್ತೆ ದೊಡ್ಡರಲ್ಲಿ ಇನ್ವೆಸ್ಟ್ಮೆಂಟ್ ಕೊಡಿಸಿದ್ದೀವಿ, ಬೋತ್ಗಳು ಇನ್ವೆಸ್ಟ್ಮೆಂಟ್ ಕೊಡಿಸಿದ್ದೀವಿ, ಇಲ್ಲ ಭೂ ಹೋರಾಟ ಮಾಡಿದ್ದೀವಿ, ಇಲ್ಲಿ ಕಡುಗರಲ್ಲಿ ಭೂ ಹೋರಾಟ ಮಾಡಿದ್ದೀವಿ. ಇದೇ ಥರ ಮೊದಲು ಹೆಂಗೆ ಮಾಡ್ತಾ ಇದ್ವಿ ಅದೇ ಥರ ಮಾಡ್ತೀವಿ. ನಾವು ಸರ್ಕಾರನ ಬಿಡೋದಿಲ್ಲ, ಸರ್ಕಾರಕ್ಕೆ ಎಚ್ಚರಿಕೆನೂ ಕೊಡ್ತೀವಿ. ನಿರಂತರವಾಗಿ ಹೋರಾಟ ಮಾಡ್ತೀವಿ. ಸೆಟ್ಗಳು ಕೊಟ್ಟಿಲ್ಲ ಅಂತಂದರೆ ಬಡವರಿಗೆ ಖಾಲಿ ನಿವೇಶನ ರಹಿತ ಅವ್ರಿಗೆ ಕೊಡ್ತಲೇ ಇದೆ ಅಂದರೆ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ. ಹೋರಾಟ ಮಾಡಿ ಪ್ರತಿಫಲ ಸಿಗೋವರೆಗೂ ನಾವು ಬಿಡೋದಿಲ್ಲ ಅಂತ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ. ಕೆಜಪ್ ತಾಲೂಕು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಈಗಿನ ಶ್ರೀನಿವಾಸ ಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಕೆಲವು ಹಳ್ಳಿಗಳಲ್ಲಿ ಬಡತನರನ್ನು ಗುರುತಿಸಿ ಅವರಿಗೆ ಮನೆಗಳಿಂದ ಖಾಲಿ ಜಾಗ ಇಲ್ಲ ಅಂಥವರನ್ನು ಗುರುತಿಸಿ ನಾವು ಅವರನ್ನು ಕರ್ಕೊಂಡು ಬಂದಿದ್ದೇವೆ. ಇವತ್ತು ಶ್ರೀನಿವಾಸ ಸಂದ್ರ ಪಂಚಾಯತಿಗೆ ನಾವು ಬಂದಿದ್ದೀವಿ. ಅವರ ಮನವಿಯನ್ನು ಅವರ ಜೊತೆಯಲ್ಲಿ ನಾವು ಸಹ ಬಂದು ಮನವಿಯನ್ನು ಕೊಡಲಿಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಆದರೆ ಬೆಳಗ್ಗೆ ನಾವು 10:30ಗೆ ನಾವು ಬಂದಿದ್ದೀವಿ. 10:30ಗೆ ಬಂದು ಸುಮಾರು 1:30-2 ಗಂಟೆ ಈಗ ತಾನೇ ಬಂದು ಅವಾಗ ಅಲ್ಲಿ ಕಾರ್ಯಕ್ರಮ ಇತ್ತು, ಈ ಕಾರ್ಯಕ್ರಮ ಇತ್ತು ನಮ್ಮನ್ನು ಇರಲಿ. ಅದರ ಬಗ್ಗೆ ಅವರು ಸಹ ಕ್ಷಮೆ ಸಹ ಕೇಳಿದ್ದಾರೆ. ಇನ್ನೊಂದು ಸಾರಿ ಏನಂದರೆ ನಾವು ಸುಮಾರು ಆಲ್ರೆಡಿ ಈಗ 6 ಪಂಚಾಯಿತಿಗಳಲ್ಲೂ ಸಹ ಒಂದು 6-7 ಪಂಚಾಯಿತಿಗಳು ಸಹ ನಾವು ಮನವಿಯನ್ನು ಮೆಮೊರಂಡಮನ್ನು ನಾವು ಪಂಚಾಯಿತಿಗಳಲ್ಲಿ ಕೊಟ್ಟಿದ್ದೀವಿ. ಏನು ಮನೆಗಳು ಖಾಲಿ ಜಾಗ ಮತ್ತು ವಸತಿ ರಹಿತ ಜನರನ್ನು ಕರೆದುಕೊಂಡು ಹೋಗಿ PDO ಪಂಚಾಯಿತಿ ಆಫೀಸಲ್ಲಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಈ ಮನವಿಯನ್ನು ತಿರಸ್ಕಾರ ಮಾಡಿದ್ದಾರೆ. ಕೆಲವು ಪಂಚಾಯಿತಿಗಳಲ್ಲಿ ಕಸದ ಬುಟ್ಟಿಗೆ ಹಾಕಿದ್ದಾರೆ. ಏನು ನಾವು ಮೆಮೊರಂಡಮ್ ಕೊಟ್ಟಿದ್ದೀವಿ ಅದನ್ನು ತಗೊಂಡೋಗಿ ಒಂದು ಕಸದ ಬುಟ್ಟಿಗೆ ಹಾಕಿದ್ದಾರೆ. ಅದು ನಮ್ಗೆ ಗೊತ್ತಾಗಿದೆ. ನಾವು ಹೇಳೋದು ಇಷ್ಟೇ, ನೀವು ಕಸದ ಬುಟ್ಟಿಗೆ ಹಾಕಿ ಸರ್, ಪರವಾಗಿಲ್ಲ. ಇನ್ನೊಂದೇನು ಗೊತ್ತಾ, ನಾವು ಜಿಲ್ಲಾ ಮಟ್ಟ ಮತ್ತು ತಾಲೂಕು ಪಂಚಾಯಿತಿಗಳಲ್ಲಿ ಮಹಿಳೆಯರು ಊಟ ಇಲ್ದಿರೋ ತಿಂಡಿ ಊಟ ನೀರು ಕುಡಿಯದೆ ಅಲ್ಲಿ ಪಂಚಾಯಿತಿ ಮುಂದೆ ತಾಲೂಕು ಆಫೀಸು ಮತ್ತು ಜಿಲ್ಲಾ ಮಟ್ಟದಲ್ಲಿ ಕುಳಿತುಕೊಂಡು ಧರಣಿ ಮಾಡಲಿಕ್ಕೂ ನಾವು ಸಿದ್ಧವಾಗಿದ್ದೀವಿ ಮಹಿಳೆಯರು. ಅರ್ಥವಾಯ್ತಾ? ಆದ್ದರಿಂದ ದಯವಿಟ್ಟು ಎಲ್ಲ ಪಂಚಾಯಿತಿ PDO ಅಭಿವೃದ್ಧಿ ಅಧಿಕಾರಿಗಳು ಹೇಳೋದು ಅಷ್ಟೇ ಸರ್, ನೀವು ಯಾವುದೇ ಒಂದು ಮನವಿಯನ್ನು ಸ್ವೀಕಾರ ಮಾಡಿ ಅದಕ್ಕೆ ಯಾವುದೇ ಏನು ಬಂದಿದೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಯಾವುದೇ ರೀತಿಯಾದ ಮನೆಗಳು ಬಂದರೂ ಸಹ ನೀವು ಬಡ ಜನರಿಗೆ ಕೊಡುವಂಥ ಕೆಲಸವನ್ನು ನೀವು ಮಾಡಲೇಬೇಕು. ಅರ್ಥ ಆಯ್ತಾ ಸರ್? ಮಾಡಲೇಬೇಕು. PMAYಯಲ್ಲಿ ಸುಮಾರು 2024 ಒಳಗಡೆ ಗುಡಿಸಲು ಮುಕ್ತ ಭಾರತ ಮಾಡಬೇಕಂತ ಕೇಂದ್ರ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಅದೇ ರೀತಿ ಈಗ ಸಹ 2025 ಬಂತು, ಇವಾಗೂ ಸಹ ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ದಾರೆ ಬಡ ಜನರು. ಮನೆಗಳಿಲ್ಲ. ತಾವು ಹೋಗಿ ಸರ್ವೆ ಮಾಡಬೇಕು. ನಿಮ್ಮ ಕೆಲಸ ಏನು? PDO ಅವ್ರ ಕೆಲಸ ಏನು? ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂದರೆ ಪಂಚಾಯಿತಿಯನ್ನು ಡೆವಲಪ್ಮೆಂಟ್ ಮಾಡಬೇಕು.
ಅವರು ಅವ್ರು ಹೋಗ್ಬಿಟ್ಟು ಪ್ರತಿಯೊಂದು ಹಳ್ಳಿಗಳಲ್ಲಿ ವಿಸಿಟ್ ಮಾಡಿ ಯಾರಿಗೆ ಮನೆ ಇಲ್ಲ, ಯಾರು ಮನೆ ಇಲ್ಲದೆ ಇರ್ತಾರ ಅಂಥವ್ರನ್ನು ಗುರುತಿಸಿ ಅವ್ರಿಗೆ ಮನೆಗಳನ್ನು ಕೊಡಿಸುವಂಥ ಕೆಲಸ ಮಾಡಬೇಕು. ಆದರೂ ಕೂಡ ಕೆಲವರು ಗುಡಿಸಲಲ್ಲಿ ಇರ್ತಾರೆ, ಅವ್ರ ಮನೆಗಳೇ ಇರಲ್ಲ, ಜಾಗ ಸಹ ಇಲ್ಲ, ಮನೆ ಕಟ್ಟಲಿಕ್ಕೆ ಜಾಗನೇ ಇರಲ್ಲ. ಅವ್ರಿಗೆ ಜಾಗ ಅವ್ರ ಸರ್ಕಾರ ಜಾಗ ಇರುತ್ತೆ, ಒಂದು ಪಂಚಾಯಿತಿಗೆ ಇಷ್ಟು ಜಾಗ ಇರುತ್ತೆ, ಗೌರ್ಮೆಂಟ್ ಜಾಗ ಇರುತ್ತೆ. ಆ ಜಾಗನ ಗುರುತಿಸಿ ಅವ್ರಿಗೆ ಖಾಲಿ ಜಾಗ, ಯಾರಿಗೆ ಮನೆಗಳು ಇಲ್ಲ, ಕಟ್ಕೊಳ್ಳೋಕೆ ಜಾಗ ಆಸಕ್ತರಾಗಿರ್ತಾರೆ ಅಂಥವ್ರಿಗೆ ಖಾಲಿ ಜಾಗ ಕೊಡುವಂಥ ಕೆಲಸವನ್ನು ನೀವು PDO ಅವರು ಮಾಡಬೇಕು. ಇವತ್ತು ಬಂದು ಈ ಗ್ರಾಮ ಪಂಚಾಯಿತಿಯಲ್ಲಿ ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ವಿ. ಎಲ್ರಿಗೂ ನಮಸ್ಕಾರ, ಜೈ ಹಿಂದ್. ಅಧಿಕಾರಿಗಳು ಹೇಳ್ತೀನಿ, ಅಭಿವೃದ್ಧಿ ಅಧಿಕಾರಿಗಳು ಬರೀ NRG ಕೆಲಸಕ್ಕೆ ಅಭಿವೃದ್ಧಿ ಅಧಿಕಾರಿಗಳನ್ನು. ಈಗೆಲ್ಲ ಗ್ರಾಮ ಪಂಚಾಯತಿಗಳು ಏನಾಗ್ತಿದೆ ಅಂದರೆ ಬೇರೆ ಸೀಮಿತ ಮಾತ್ರ ಗ್ರಾಮ ಪಂಚಾಯತಿ ಏನಿದೆ ಅಂದರೆ ಗ್ರಾಮ ಪಂಚಾಯತಿ ಸದಸ್ಯರನ್ನು ಒಳಗೊಂಡಂಗೆ ಅವರು ರೋಡ್ ಕೆಲಸ, NRG ಕೆಲಸ, ಅಭಿವೃದ್ಧಿ ಅದೇ ಬಿಟ್ಟರೆ ಇನ್ನೇನು ಶೂನ್ಯ. ಗ್ರಾಮ ಪಂಚಾಯತಿ ಅಭಿವೃದ್ಧಿಗಳೇನೆಂದರೆ ಕೆಳಮಟ್ಟದಿಂದ ಕೂಡ ಒಬ್ಬ ದಲಿತರಾಗಲಿ, ಹಿಂದುಳಿದವರಾಗಲಿ, ಅಲ್ಪಸಂಖ್ಯಾತರಾಗಲಿ ಅವರನ್ನು ಗುರುತಿಸಿ ಆ ಹಳ್ಳಿಗಳ ಕಡೆ ಹೋಗಿ ಪಾರದರ್ಶಕವಾಗಿ ಯಾರು ಅವ್ರ ಡೆವಲಪ್ಮೆಂಟ್ ಏನೋ ಸಹಾಯ ಬೇಕು, ಇಲ್ಲ ಚರಂಡಿಗಳಿಲ್ಲ ಅವ್ರ ಮನೆಗಳಲ್ಲಿ, ರೋಡ್ಸ್ ಇಲ್ವಾ, ಮತ್ತು ಸ್ಟ್ರೀಟ್ ಲೈಟ್ ಇಲ್ವಾ, ಮತ್ತು ಏನು ಇಂಥವೆಲ್ಲ ಕೂಡ ಗುರುತಿಸ್ಕೊಡ್ಬೇಕು. ಮತ್ತು ಎಸ್ ಅಮೌಂಟ್ನ ಏನು ಮಾಡ್ತಾ ಇದ್ದಾರೆ ಇವರು? ಬೇರೆ SC ST ಕಾಲೋನಿಕೆ ಆಗ್ತಾ ಇದ್ದಾರೆ. ಹೈಯರ್ ಎಜುಕೇಷನ್ ಕೊಡಬೇಕು. ಒಬ್ಬ ದಲಿತರಾಗಿರ್ಬೋದು, ಅಥವಾ ಇನ್ನೊಬ್ಬ ಯಾರು ಹಿಂದುಳಿದವರ್ಗಾಗಿ ಸುತ್ತೋಗಿದ್ರೆ ಅವ್ರಿಗೆ ದಫನ್ ಮಾಡೋಕ್ಕೆ ಕೊಡಬೇಕು. ಏನೂ ಮಾಡ್ತಾ ಇಲ್ಲ. ಸ್ಟ್ರೀಟ್ ಲೈಟು SC ಕಾಲೋನಿಗಳಲ್ಲಿ ಯಾರನ್ನ ಸೋಲಾರ್ ಲೈಟ್ ಇದುವರೆಗೆ ಹಾಕಿದಾರಾ? ಇಲ್ಲ ಅಂತ ಮಾಡಿ ಗ್ರಾಮ ಪಂಚಾಯತಿ ಮೀಟಿಂಗ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿ ಮೊನ್ನೆ ಕಾರ್ಯನಿರ್ವಹಣಾ ಅಧಿಕಾರಿಗಳು ಬಂದು ಮತ್ತು ತಹಸೀಲ್ದಾರ್ ಮನವಿ ಕಳಿಸಿ ಇದನ್ನು ಜಾಗವನ್ನು ಗುರುತಿಸ್ಕೊಡ್ಬೇಕಂತ ಜವಾಬ್ದಾರಿಯನ್ನು ತಿಳಿಯೋದಿರ್ತದೆ. ಸಮಯದಲ್ಲಿ ಈ ದಲಿತ ಸಂಘರ್ಷ ಸಮಿತಿ ಹುಟ್ಟಿದಾಗ ಈ ಊರು ಇಡೀ ರಾಜ್ಯನೇ ತಿರುಗಿ ನೋಡ್ತು ಕರಡೂರು ಕಡೆ. ಅಷ್ಟು ದೊಡ್ಡ ಹೋರಾಟ ಶುರುವಾಗಿದ್ದು ಕರಡೂರಿಂದ. ಕರಡೂರು ಮುನಿಯಂಟಪ್ಪ ಅಂತ ಹೇಳ್ಬಿಟ್ಟು ಕೇಳಿರ್ತೀರ, ಇಲ್ಲ ಗೊತ್ತಿಲ್ಲ ಅಂದರೆ ನೀವು ಫಸ್ಟ್ ತಿಳ್ಕೊಂಡ್ರೆ ಅದನ್ನ. ಈ ಕರಡೂರು ಇತಿಹಾಸ ಇರುವಂಥ ಊರಿದು ಕರಡೂರಿದು. ಅಂಥ ಪಂಚಾಯತಿಯಲ್ಲಿ ದಯವಿಟ್ಟು ನೀವು ಇದಕ್ಕೆ ಮುಂಚೆ ಯಾರಿದ್ರು ಏನೋದು ಬೇಕಾಗಿಲ್ಲ, ನೀವು ಬೇಜವಾಬ್ದಾರಿತನವನ್ನು ದಯವಿಟ್ಟು ಬಿಡ್ರಿ. ಸಮಯಕ್ಕೆ ನೀವು ಕರೆಕ್ಟಾಗಿ ಬಂದು ನೀವು ಕಚೇರಿಗೆ ಎಂಟ್ರಿ ಕೊಟ್ಟು ಬಡ ಜನರು ಯಾರಾದರೂ ದಯವಿಟ್ಟು ಆಫೀಸ್ ಕಡೆ ಬಂದರೆ ಅವರು ಏನು ಅಂತ ಸಮಯವಾಗಿ ಅವ್ರು ಕುಂಡ್ರಿಸ್ಕೊಂಡು ಅವ್ರ ಈ ಕಷ್ಟ ನಷ್ಟಗಳನ್ನು ಏನು ಅಂತ ತಾವು ತಿಳ್ಕೊಂಡು ಅದನ್ನು ಬಗೆಹರಿಸ್ಬೇಕು. ನೀವು ದಯವಿಟ್ಟು ಸಾಹೇಬ್ರು, ನೀವು ಈ ಥರ ಬೇಜವಾಬ್ದಾರಿ ಮಾತು ಕೊಡೋದು, ಆಯಿತು ನೋಡ್ತೀನಿ ಅನ್ನೋದು, ಇನ್ನೊಬ್ರು ಯಾರಿಗೂ ಕೈ ತೋರಿಸೋದು, ಅವ್ರ ಹತ್ರ ಹೋಗಿ ಅವ್ರ ಹತ್ರ ಕೇಳ್ರಿ, ಅವ್ರು ಇನ್ನೊಬ್ರ ಹತ್ರ ಕಳಿಸೋದು, ದಯವಿಟ್ಟು ಇದಲ್ಲ. ಇದು ಪಂಚಾಯತಿ ಒಳ್ಳೆಯದು ಅಲ್ಲ, ಅಧಿಕಾರಿಗಳಿಗೂ ನಿಮಗೂ ಅಷ್ಟೇ ಅದು ಒಳ್ಳೆಯದಲ್ಲ, ಅದು ಒಳಿತಲ್ಲ ಅಂತ ಹೇಳ್ಬಿಟ್ಟು ತಮಗೆ ಈ ಮೂಲಕ ಈ ಹೋರಾಟದ ಮುಖಾಂತರ ತಮಗೆ ಒಂದು ವಿಷಯವನ್ನು ಹೇಳ್ತಾ, ಈಗ ನಾವು ಬಂದಿರುವಂಥ ವಿಷಯ ಏನಂತ ತಮಗೆ ಓದಿ ಇದನ್ನು ನಿಮಗೆ ಕೊಡ್ತಾ ಇದ್ದೀವಿ. ನಾವು ದಲಿತ ಸಂಘರ್ಷ ಸಮಿತಿ KGF ತಾಲೂಕು ಶಾಖೆ ಕೋಲಾರ ಜಿಲ್ಲೆ ರವರಿಗೆ ಶ್ರೀನಿವಾಸಂದ್ರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು, ಶ್ರೀನಿವಾಸಂದ್ರ ಗ್ರಾಮ ಪಂಚಾಯಿತಿ ಕಾರ್ಯಾಲಯ. ಮಾನ್ಯರೇ, ವಿಷಯ ನಿವೇಶನ ರಹಿತ ಕಡು ಬಡವರ ಫಲಾನುಭವಿಗಳನ್ನು ಗುರುತಿಸಿ ನಿವೇಶನಗಳನ್ನು ಮಂಜೂರು ಮಾಡಿಕೊಡುವ ಹಾಗೂ ಮನೆ ಇಲ್ಲದವರಿಗೆ ಮನೆ ಮಂಜೂರು ಮಾಡಿಕೊಡುವ ಬಗ್ಗೆ ವಿಷಯ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತಕ್ಕೆ ಸಂವಿಧಾನ ಬಂದು 78 ವರ್ಷ ಕಳೆದರೂ ಸಹ ದಲಿತರಿಗೆ ಮತ್ತು ಎಲ್ಲ ಜಾತಿಗಳ 75% ಬಡವರಿಗೆ ಇಂದಿಗೂ ಮೂಲಭೂತ ಸೌಲಭ್ಯಗಳಾದ ವಸತಿ, ಬೆಳಕು, ಉದ್ಯೋಗ, ನಿವೇಶನ, ಭೂಮಿ ಇನ್ನೂ ಮುಂತಾದ ಮೂಲಭೂತ ಸೌಲಭ್ಯಗಳು ಒದಗಿಸುವಲ್ಲಿ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರ ವಿಫಲವಾಗಿರುವುದು ಕಟು ಸತ್ಯವಾಗಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಆಶಯಗಳು ಈಡೇರಿಕೆಗೆ ಆಗಿರುವುದು ಸತ್ಯವಾಗಿದೆ. ಹೀಗಿರುವಲ್ಲಿ ಕೋಲಾರ ಜಿಲ್ಲೆ KGF ತಾಲೂಕು ಕ್ಯಾಸಂಬಳ ಹೋಬಳಿ ಶ್ರೀನಿವಾಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಅತಿ ಹೆಚ್ಚು ದಲಿತರು, ಹಿಂದುಳಿದವರು ವಾಸವಿರುವ ಫಲಾನುಭವಿಗಳಿಗೆ ನಿವೇಶನ ರಹಿತ ವಸತಿಹೀನರು ಇವತ್ತು ಗುಡಿಸಲು ಮನೆಗಳಲ್ಲಿ ಜಂಟಿ ಕುಟುಂಬಗಳಾಗಿ 5-10 ಜನ ವಾಸ ಮಾಡಲು ಜಾಗವಿಲ್ಲದೆ ಮಳೆ ಬಂದರೆ ಸೋರುತ್ತಿರುವ ಪರಿಸ್ಥಿತಿಯಲ್ಲಿದ್ದಾರೆ. ಇಷ್ಟು ಅಲ್ಲದೆ ಸರ್ಕಾರಿ ಭೂಮಿಗಳು ವ್ಯರ್ಥವಾಗಿದ್ದರೂ ಆಳುವಂಥ ಪ್ರತಿನಿಧಿಗಳು ಕಣ್ಣು ಇದ್ದರೂ ಕುರುಡು ಕಾಂಚಾಣದಂತೆ ವಾಸಿಸಿಗಳು ಆಗಿರುವ ಭ್ರಷ್ಟ ಅಧಿಕಾರಿಗಳಿಗೆ ಬಡವರ ಬಗ್ಗೆ ಕನಿಕರ ಇಲ್ಲದಾಗಿದೆ. ಆದ್ದರಿಂದ ದಿನಾಂಕ 22/12/2025 ಸೋಮವಾರ ಶ್ರೀನಿವಾಸಂದ್ರ ಗ್ರಾಮ ಪಂಚಾಯಿತಿ ಮುಂದೆ ಈ ಕೆಳಕಂಡ ಬೇಡಿಕೆಗಳನ್ನು ಹಾಗೂ ವಿಷಯದಲ್ಲಿ ಪ್ರಸ್ತಾಪಿಸಿರುವ ಅಂಶಗಳನ್ನು ಒಳಗೊಂಡಂತೆ KGF ತಾಲೂಕು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮನವಿಯನ್ನು ಕೊಡಲಾಗಿದೆ. ಈ ಬೇಡಿಕೆಗಳನ್ನು ಆದಷ್ಟು ಬೇಗ
ಈಡೇರಿಸಿದ್ದಲ್ಲಿ ಸಂಬಂಧಪಟ್ಟ ಕಚೇರಿಗಳ ಮುಂದೆ ಅನಿರ್ದಿಷ್ಟ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು. ಈ ಮೂಲಕ ಶ್ರೀನಿವಾಸಚಂದ್ರ ಗ್ರಾಮ ಪಂಚಾಯಿತಿಯ ನಮ್ಮ ಅಭಿವೃದ್ಧಿ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ವಿ. ದಯವಿಟ್ಟು ಇದು ಸಂಬಂಧಪಟ್ಟವನ್ನ ನೀವು ಇವತ್ತೇ ಭೇಟಿ ಮಾಡಬೇಕು. ಸುಮ್ಮನೆ ಇದನ್ನ ಬೇಜವಾಬ್ದಾರಿ ಏನೋ ಕೊಟ್ಟರು ನಾನು ತಗೊಂಡಾಗ ಆಗ್ತೀನಿ ಅನ್ನಲ್ಲ. ನಮ್ಮ ಬೇಡಿಕೆಗಳನ್ನು ಕೂಡ ಹೇಳ್ತೀವಿ. ಬೇಡಿಕೆ 1, 15ನೇ ಹಣಕಾಸಿನಲ್ಲಿ ಸಾರ್ವಜನಿಕರಿಗೆ ಸರಿಯಾಗಿ ಹಣವನ್ನ ಉಪಯೋಗಿಸದೆ ರಾಜಕೀಯ ಪ್ರತಿನಿಧಿಗಳು ಹಣ ದುರುಪಯೋಗ ಮಾಡಿಕೊಳ್ಳುವುದರ ಬಗ್ಗೆ ದಯವಿಟ್ಟು ಅದನ್ನು ವಹಿಸಬೇಕು ನೀವು. 2, 22.75 SC/ST ಹಣಕಾಸನ್ನು ದುರುಪಯೋಗ ಮಾಡಿರುವ ಬಗ್ಗೆ 2ನೇದು. 3, ಶ್ರೀನಿವಾಸಚಂದ್ರ ಗ್ರಾಮ ಪಂಚಾಯಿತಿಗೆ ಬರುವ ಎಲ್ಲಾ ಗ್ರಾಮಗಳ ವಿಕಲಚೇತನರಿಗೆ ಬರುವ ಸೌಲಭ್ಯಗಳ ದುರುಪಯೋಗ ದಯವಿಟ್ಟು ಅದನ್ನ ನಿಲ್ಲಿಸಬೇಕು. ಅದನ್ನ ಅವರು ಯಾರು ನೊಂದಿರ್ತಾರೋ ಅವ್ರಿಗೆ ಸೀದಾ ಅವ್ರಿಗೋಗಿ ಸೇರ್ಬೇಕು ಅದನ್ನ. 4ನೇದು, ಪಂಚಾಯಿತಿಗಳಿಂದ ಗ್ರಾಮ ಸಭೆಗಳನ್ನು ಸರಿಯಾಗಿ ನಡೆಸುತ್ತಿಲ್ಲ. ದಯವಿಟ್ಟು ನೀವು ಎಷ್ಟು ಸಭೆಗಳು ನಡೆಸಿದ್ರೋ ಗೊತ್ತಿಲ್ಲ, ಅದ್ರ ಮಾಹಿತಿಯನ್ನು ಕೇಳ್ತೀವಿ, ದಯವಿಟ್ಟು ನೀವು ಕೊಡಬೇಕಾಗುತ್ತೆ. ಆಯಾ ಗ್ರಾಮ ಸಭೆಗಳನ್ನು ಆಯಾ ಹಳ್ಳಿಗಳಲ್ಲಿ ದಯವಿಟ್ಟು ಆದಷ್ಟು ಬೇಗ ನೀವು ಹಮ್ಮಿಕೊಳ್ರಿ. ನೀವು ಅದು EO ಸಾಹೇಬ್ರನ್ನ ಕರ್ಕೊಂಡು ಹೋಗ್ತಾರ, ಇಲ್ಲ MLA ಒಬ್ಬರನ್ನ ಕರ್ಕೊಂಡು ಹೋಗ್ತಾರ, ತಹಸೀಲ್ದಾರ್ನ ಕರ್ಕೊಂಡು ಹೋಗ್ತಾರ, ನೀವೇ ಹೋಗ್ತಾರೋ ಗೊತ್ತಿಲ್ಲ. ದಯವಿಟ್ಟು ಪ್ರತಿ ಗ್ರಾಮಗಳಿಗೆ ಹೋಗಿ ಅವ್ರ ಕಷ್ಟ ನಷ್ಟಗಳನ್ನ ತಿಳ್ಕೊಳ್ರಿ. ಇವ್ರ ಮಕ್ಕಳು ಒಂದ್ಸಲ ನೋಡ್ರಿ. ನಾವು ಅವ್ರೇನಾದ್ರು ನಮ್ಮ ಥರ ನೀಟಾಗಿ ಏನಾದ್ರು ಡ್ರೆಸ್ಗೆ ಹಾಕೊಂಡು ಗಾಡಿಗಳಲ್ಲಿ ಸುತ್ತಾಡ್ಕೊಂಡು ಕಾಗಲ ಓಡುವಂಥ ಮಕ್ಕಳು ಯಾವೂ ಇಲ್ಲ. ಕೂಲಿ ನಾಲಿ ಮಾಡಿ ಬೆಳಗ್ಗೆ ಹೋದ್ರೆ ಅವ್ರಿಗೆ ಕೂಲಿ ಇಲ್ಲಾಂದ್ರೆ ಇಲ್ಲ. ಇವತ್ತು ಆ ಕೂಲಿಗೆ ರಜಾ ಆಗ್ಬಿಟ್ಟು ಗಂಜಿಗೆ ಇವತ್ತು ರಜಾ ಆಗ್ಬಿಟ್ಟು ಅವ್ರು ಬಂದು ತಮ್ಮ ಕಚೇರಿ ಮುಂದ್ಗಡೆ ಬಂದಿದ್ದಾರೆ. ನೀವು ಬೇಜವಾಬ್ದಾರಿತನದಿಂದ ಇಷ್ಟೊತ್ತಿಗೆ ಬಂದಿದ್ದಾರೆ. ನೀವು ಬಂದಿರೋ ಅಲ್ಲಿ ಇನ್ನೊಂದು ಪಂಚಾಯತಿನಲ್ಲಿ ನಾವು ಚಾರ್ಜ್ ಇರೋದ್ರಿಂದ ಅಲ್ಲಿ ಕೆಲವು ಮೇಲಧಿಕಾರಿಗಳು ಭೇಟಿ ಇರೋದ್ರಿಂದ ನಿಮ್ಗೆಲ್ರಿಗೂ ತಡವಾಗಿದೆ. ಹೀಗಾಗಿ ಮತ್ತೊಂದು ಸಾರಿ ನಿಮ್ಮೆಲ್ಲರನ್ನು ಕ್ಷಮೆ ಕೇಳ್ತಾ ಇದ್ದೀನಿ. ಈ ಮುಖಾಂತರ ಕ್ಷಮೆ ಕೇಳ್ಕೊಳ್ತಿದ್ದೀನಿ. ನಂತರ ಏನು ನಮ್ಮ ಬಂಧುಗಳು ಏನು ಅರ್ಜಿ ಕೊಟ್ಟಿದ್ದಾರೆ ಇದನ್ನು ಅವ್ರು ನೋವಿನಿಂದ ಹೇಳ್ತಾ ಇದ್ದಾರೆ. ಈ ಅರ್ಜಿಗಳನ್ನ ತೊಗೊಂಡೋಗಿ ನೀವು ಕಸಕ್ಕೆ ಹಾಕ್ಬಿಡ್ತೀರಾ, ಈ ಥರ ಎಲ್ಲ ಆಗಿದೆ ಅಂತ ನೋವಿಂದ ಹೇಳ್ತಾರೆ. ನೋಡಿ, ಮೊದಲಿಗೆ ಇದು ನೀವೆಲ್ಲರೂ ತಿಳ್ಕೊಬೇಕಾಗಿರೋದು ಏನು ಅಂತಂದರೆ, ಈ ಅರ್ಜಿ ನೀವು ಕೊಟ್ಟ ನಂತರ ನಾವು ಸಾಮಾನ್ಯ ಸಭೆಯಲ್ಲಿ ಅರ್ಜಿಗಳನ್ನು ಇಟ್ಟು ನಿಮ್ಮ ಬೇಡಿಕೆ ಹಿಂಗೆ ಬಂದಿದೆ ಅನ್ನೋದನ್ನು ಆದಮೇಲೆ ನೆಕ್ಸ್ಟ್ ನಾವು ಇದನ್ನು ಸಾಮಾನ್ಯ ಸಭೆ ಪಾಸ್ ಆದಮೇಲೆ ಇಂಥ ಕಡೆ ನಾವು ತಹಸೀಲ್ದಾರ್ ಸಾಹೇಬರಿಗೆ ಲೆಟರ್ ಕಳಿಸ್ತೀವಿ. ಅಲ್ಲೇನಾಗುತ್ತೆ, ಈ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಎಲ್ಲಿ ಜಾಗ ಇದೆ ಅಂತ ಅವ್ರು ಗುರುತಿಸ್ಕೊಡ್ತಾರೆ. ಅವರು ಗುರುತಿಸ್ಕೊಟ್ಟಾದ್ಮೇಲೆ ಮಂಜೂರಾದ್ಮೇಲೆ DC ಅವ್ರ ಮುಖಾಂತರ ಆ ನಂತರದ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಕ್ರಮ ಆಗಬೇಕು ಅಂತಂದರೆ ನೀವು ಏನು ಇನಿಷಿಯೇಟ್ ಮಾಡಿದ್ದೀರಾ, ಇವತ್ತೇನು ಸ್ಟಾರ್ಟ್ ಮಾಡಿದ್ದೀರಾ, ನಿಮಗೆ ಮತ್ತೊಂದು ಸಾರಿ ನಾನು ಧನ್ಯವಾದಗಳನ್ನು ಕೂಡ ಹೇಳ್ತಾ ಇದ್ದೀನಿ. ಇನ್ನೊಂದು ಸಾರಿ ಧನ್ಯವಾದ ಏನಕ್ಕೆ ಕೇಳಬೇಕಾಗುತ್ತೆ, ಮುಂದಕ್ಕೆ ನೀವು ಫಾಲೋ ಅಪ್ ಮಾಡಬೇಕು. ನೀವು ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಸರ್ ಏನಾಯಿತು, ಏನು ಮಾಡಿದ್ರಿ ಅಂತ ನೀವು ನಾನು ಕೇಳಿದ್ರೆ ನಾವು ಚುರುಕಾಗಿ ಕೆಲಸ ಮಾಡಿಕೊಡ್ತೀವಿ. ನಾವೆಲ್ಲರೂ ಜೊತೆಗೆ ಸೇರಿ ಎಲ್ರಿಗೂ ಬಡವ್ರಿಗೆ ಅನುಕೂಲ ಮಾಡೋಣ. ಇಷ್ಟೊಂದು ಹೇಳ್ತಾ ನೀವು ಕೊಟ್ಟಿರೋಂಥ ಅರ್ಜಿಗಳಿಗೆ ನಾನು ಅಕ್ನಾಲೆಜ್ಮೆಂಟ್ ಕೊಡ್ತೀನಿ, ನಾನು ಸ್ವೀಕೃತಿ ಕೊಡ್ತೀನಿ. ನಂತರ ಮುಂದಿನ ಸಭೆಯಲ್ಲಿ ಇದನ್ನು ಮಂಡನೆ ಮಾಡಿ ಇದಕ್ಕೆ ಸಂಬಂಧಪಟ್ಟು ಏನಾಗುತ್ತೆ ಅನ್ನೋದು ಒಂದು ಕಾಪಿನೂ ಸಹ ನಮ್ಮ ಸಹೋದರರಿಗೆ ನಾನು ಕೊಡ್ತೀನಿ ಅಂತ ಈ ಮಾತನ್ನು ಹೇಳ್ತೀನಿ. ರಾಷ್ಟ್ರೀಯ ಹೆದ್ದಾರಿ ಇರೋದ್ರಿಂದ ನಮ್ಮಲ್ಲಿ ಡ್ರೈವರ್ಸನ್ನು ನಮ್ಮ ಸಂಘಟನೆ ಮುಖಾಂತರ ಮಹಿಳೆಯರನ್ನು ಆಯ್ಕೆ ಮಾಡಿದ್ದೀವಿ. ಈಗ ಆಯಮ್ಮ ಕೆಲವು ಅನಾರೋಗ್ಯ ಕಾರಣ ಮತ್ತು ಇದಕ್ಕೋಗಿದ್ದಾರೆ, ಹೆರಿಗೆ ರಜೆಯಿಂದ ಇರೋದ್ರಿಂದ ನಮ್ಮ ವಾಟರ್ ಮ್ಯಾನೇ ಒಬ್ಬರನ್ನ ಅಲ್ಲಿನ ನಾಗಗುಪ್ಪ ಅಥವಾ ರಾಜ್ಪೇಟ್ ರೋಡಲ್ಲಿರುವಂಥ ಕೃಷ್ಣರಾಜಪುರಂ ಇರುವಂಥ ವಾಟರ್ ಮ್ಯಾನ್ ಮುಖಾಂತರ ಅಲ್ಲಿ ಗಾಡಿ ಓಡ್ತಾ ಇದೆ. ನಿಮ್ಮೆಲ್ಲರ ಮನವಿ ಮೇರೆಗೆ ಈಗಲೂ ಅದು ಈ ವಾರ ಸರ್ವಿಸ್ ಮುಗಿಸ್ಕೊಂಡು ನಾಳೆ ಬುಧವಾರ ಬರುತ್ತೆ. ಬಂದಮೇಲೆ ಈ ಹಳ್ಳಿಗಳಲ್ಲಿ